ಜಗತ್ ರಕ್ಷಕನಾದ ಭಗವಂತನ ಕೃಪೆಯಿಂದ ನನ್ನ ನೇಗಿಲಿನ ಆಶೀರ್ವಾದದಿಂದ ಇಂದು 10 ಪಟ್ಟು ಆಸ್ತಿಯನ್ನು ಗಳಿಸಿದ್ದೇನೆ. ಆದರೆ ಏನು ಮಾಡಲಿ, ನನ್ನ ತಮ್ಮ ಕ್ರಾಂತಿ ತನ್ನ ಹಠವನ್ನು ಹಿಡಿದು ಮನೆಯನ್ನೇ ಬಿಟ್ಟು ಹೋದ. ಅದರಂತೆ ಕರ್ಣ ಎಲ್ಲಿದ್ದಾನೋ ಏನೋ. ಶ್ರಾವಣಿ ಬಂದು ನನ್ನ ಅಣ್ಣ ಅಕ್ಕ ಎಲ್ಲಿ ಅಂತ ಕೇಳಿದರೆ ನಾನು ಏನಂತ ಹೇಳಲಿ, ಉತ್ತರವೇ ಇಲ್ಲ ನನ್ನ ಬಳಿ. ಆ ಉತ್ತರ ನನ್ನ ಬಳಿ ಇದೆ ಬೆಟ್ಟ. ಆ ಉತ್ತರ ನನ್ನ ಬಳಿ ಇದೆ. ಅಲ್ಲ ಶ್ರೀಮಂತ ರೈತ ಬೆಟ್ಟಪ್ಪ, ಉತ್ತರ ನನ್ನ ಬಳಿದೆ ಅಂದರೆ ನೀನು ಹೇಳುವ ಮಾತಿನ ಅರ್ಥ ಹಠ ಹಿಡಿದು ಜಟಾಗಿ ಎಂಬ ಮೇರುತ್ತಿರುವ ನಿನ್ನ ತಮ್ಮ ಕರ್ಣನನು ಕತ್ತರಿಸ್ತೇನೆ. ಮತ್ತೆ ನಿನ್ನ ಕಿರಿ ತಮ್ಮನಾದ ಕರ್ಣನನು ಊರಿಗೆ ಬಂದರೆ ಬರ್ ಮಾಡಿಸ್ತೇನೆ. ಮತ್ತೆ ಶ್ರಾವಣಿಯನು ರಾವಣನಂತೆ ಹೊತ್ತೈದು ನನ್ನ ಪಟ್ಟದ ಅರಸಿನಾಗೆಂಬ ಮಾಡ್ಕೊತೇನೆ. ನಿನ್ನನು ರೇಡ್ ಮಾಡಿಸಿ ಕತ್ತಲ ಕೊನೆಗಾಗಿ ಗೊಮ್ಮಸ್ತೀನಲೇ ಮಗನೇ. ಗೊಮ್ಮಸಾಕ ನಿಮ್ಮಪ್ಪನಿಂದಲೂ ಸಾಧ್ಯ ಇಲ್ಲ. ಲೇ ಕಮಂಗಿಗಳ, ನಿಮ್ಮಂತೆ ನೀವು ಬಡ ಜನರ ಹೊಟ್ಟೆಯಲ್ಲಿ ಹೊಡೆದು ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿದ್ದೀರ. ಆದರೆ ನಾನು ನನ್ನ ನೇಗಿಲಿಂದ ಕಷ್ಟಪಟ್ಟು ಆಗಿ ದುಡಿದು ಬೆವರು ಸುರಿಸಿ 10 ಪಟ್ಟು ಆಸ್ತಿಯನ್ನು ಗಳಿಸಿ ಪ್ರಗತಿಶೀಲ ರೈತನಾಗಿದ್ದೇನೆ. ನ್ಯಾಯ, ನೀತಿ, ಧರ್ಮ ಎನ್ನೋದು ನನ್ನಲ್ಲಿದೆ. ಇದೇನಪ್ಪ ಈ ಹಡ್ಸಿ ಮಗ ಕಾಯ್ದೆ ಕಾನೂನು ಅಂತ ಇಂಗ್ಲಿಷ್ನಾಗ ಮಾತಾಡ್ತಾನ. ನಿಮ್ಮಂತ ಹೆಬ್ಬಟ್ಟಿನ ರಾಜಕಾರಣಿಗಳಿಗೆ ಒದ್ದಿ ಬುದ್ಧಿ ಕಲ್ಸಾಕ ಇದನ್ನು ಕಲಿಸಿದ್ದೇನೆ. ಆಗ ರೈತರು ಒಳ್ಳೆಯದಾಗುತ್ತಾರೆ, ಉದ್ಧಾರ ಆಗುತ್ತಾರೆ. ಇಷ್ಟು ಬೇಗ ಹಣ ಸಂಪಾದನೆ ಮಾಡಿದಂದೆ ಒಂದು ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಇದು ಕಳತನದಿಂದ ಬೀದಿ ಸಂಪಾದನೆ ಮಾಡುವ ಹಣ ಅಂತ. ಏ ಗರುಡ, ರಾಜಕೀಯ ರಣಹೇಡಿಗಳ ಬಡ ಜನರಿಗೆ ಕೊಟ್ಟ ರೇಷನ್, ಬೀಜಗಳು, ಗೊಬ್ಬರಗಳನ್ನು ನಿಮ್ಮ ದೊಡ್ಡ ದೊಡ್ಡ ಗೋಡವಾನಗಳನ್ನು ತುಂಬಿ ರಾತ್ ಮತ್ತೊಂದು ಕಡೆ ರಫ್ತು ಮಾಡುತ್ತೀರಿ ಅಲ್ಲ, ನಿಮಗೆ ನಾಚಿಕೆ ಆಗಲ್ಲ ಮಕ್ಕಳ? ಲೇ ಬೆಟ್ಟ, ಈ ರೌಡಿ ರಾಜನನ್ನು ಒದ್ದಿರಂದ ಮೇಲೆ ನಿನ್ನ ಕರ್ಮದ ಕಾಲನು ಕತ್ತರಿಸಿ ಬೀಳಾರೆ. ನೀನು ಕೇವಲ ಒದ್ದಿರುವೆ ಮಗನೇ. ಇನ್ನೊಂದು ಸಾರಿ ನೀನೇನಾದರೂ ನಮ್ಮ ಎದುರಿಗೆ ಬಂದರೆ ಕತ್ತರಿಸಿ ಬಿಡುವ ಮಗನೇ ಈ ನಿನ್ನ ಕತ್ತನ್ನು. ರುದ್ರ, ಏ ಬೆಟ್ಟಪ್ಪ, ನಿನ್ನ ತಮ್ಮನಿಗೆ ಬಲವಿದೆಂದು ಬಾಯಿಗೆ ಬಂದಂತೆ ಮಾತಾಡಿದ್ರೆ
ಆ ಮೊದಲು ನಿನ್ನ ತಮ್ಮನಿಗೆ ಮುಗಿಸ್ತೀನಿ. ಏ ಮಗನೇ, ಅವನ ಹೆಸರು ಕೇಳಿದ್ರೆ ನಿಮ್ಮ ಉಸಿರು ನಿಲ್ಲತೈತಿ. ಅವನ ಉಸಿರಿನಲ್ಲಿ ನೀವು ಸುಟ್ಟು ಹೋಗುತ್ತೀರಿ. ಅವನು ಬರುವ ಗಾಳಿಯಲ್ಲಿ ನೀವು 100 ಮೈಲಿ ದೂರ ಹೋಗಿ ಬೀಳ್ತೀರಿ ಮಕ್ಕಳ. ಓಹೋ, ಈಗಲೇ ಬಡವ ಈ ರಾಜಕೀಯ ಚಾಣಾಕ್ಷ ಮಂತ್ರಿ ರುದ್ರಯ್ಯ ದೇಶ ವಿದೇಶ ಆಕಾಶ ಭೂಮಿ ಅಲ್ಲವ ಕಲ್ಲವ ಮಾಡ್ತಿರುವ ನನಗೆ ಚಳ್ಳ ಹಣ್ಣು ತಿನ್ನಿಸ್ತೇನೆ, ತಿನ್ನಬಾಕಿ ನನ್ನ ಮಗನೇ. ಲೇ ರುದ್ರ, ನಿಮ್ಮನ್ನು ಈ ದೇಶದಿಂದ ಹದ್ದು ಪಾರು ಮಾಡಿಸ್ತೀನಲೇ ಮಕ್ಕಳ, ಹದ್ದು ಪಾರು ಮಾಡಿಸ್ತೇನೆ. ಲೇ ಬೆಟ್ಟ, ಶ್ರೀಮಂತಿಕೆ ಹೆಚ್ಚಾಗಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಕ್ಷಣದಿಂದಲೇ ಅದನ್ನು ಕಿತ್ತುಕೊಂಡು ಬೀದಿಗೆ ತರುವೆ ಮಗನೇ. ಗೌಡರಾಜ್ ಬಾ, ಈ ಒಬ್ಬೊಬ್ಬರು ಮಕ್ಕಳನ್ನ ಹೊತ್ತು ನೋಡಿ ಹೊಡೆಯೋಣ ಬಾ. ಹೋಗಲೇ ಮಗನೇ ಹೋಗ.